ಶಿಕ್ಷಣ ಸೇವಾ ಸಂಸ್ಥೆಯ ಐಟಿಐ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಯೋಜನೆ. ಗಂಗಾವತಿ ನಗರದ ಜನತಾ ಸೇವಾ ಶಿಕ್ಷಣ ಸಂಸ್ಥೆಯ ಐಟಿಐ ಕಾಲೇಜಿನ ಆವರಣದಲ್ಲಿ ಜೆಎಸ್ಡಬ್ಲ್ಯೂ ಉದ್ಯಮಿ ಸಂಸ್ಥೆಯಿಂದ ಉದ್ಯೋಗ ಮೇಳ ಕಾರ್ಯಕ್ರಮ ಜರುಗಿತು. ಸಮಾರಂಭದ ಉದ್ಘಾಟನೆಯನ್ನು ಜೆಎಸ್ಡಬ್ಲ್ಯೂ ಸಂಸ್ಥೆಯ ನಿಖಿಲ್, ಸಂಸ್ಥೆಯ ಅಧ್ಯಕ್ಷ ನರೇಂದ್ರ, ಸಂತೋಷ್ ರಾಯ್ಕರ್, ವಿನೋದ್ ಶರಣಪ್ಪ ಸೇರಿದಂತೆ ಇತರರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಂದಾಲ್ ಸ್ಟೀಲ್ ಉದ್ಯಮಿ ವಿಕಾಸ್ ಸೇರಿದಂತೆ ಇತರರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಐಟಿಐ ಶಿಕ್ಷಣ ಪೂರೈಸಿದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಉದ್ಯೋಗಾವಕಾಶವು ದೊರೆಯಲಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆ ಸೇರಿದಂತೆ ಬೇರೆ ಜಿಲ್ಲೆಗಳಿಂದ ಅಪಾರ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ಸಂದರ್ಶನವನ್ನು ಸಮರ್ಪಕವಾಗಿ ಎದುರಿಸಿದರು. ಬಳಿಕ ಜೆಎಸ್ಡಬ್ಲ್ಯೂ ಅಧಿಕಾರಿ ವರ್ಗದವರು ಮೇಳದಲ್ಲಿ ಪಾಲ್ಗೊಂಡ ಅಭ್ಯರ್ಥಿಗಳ ಹೆಸರುಗಳು ಹಾಗೂ ನೋಂದಣಿ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ಪರಿಶೀಲನೆ ನಡೆಸಿ ಕೆಲವು ದಿನಗಳಲ್ಲಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದೆಂದು ಹೇಳಿದರು. ಒಟ್ಟಾರೆ ಅಗತ್ಯಕ್ಕೆ ತಕ್ಕಂತೆ ಶಿಕ್ಷಣವನ್ನು ಪೂರೈಸಿದ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಇಂತಹ ಉದ್ಯೋಗ ಮೇಳಗಳು ಪೂರಕವಾಗಿದೆ ಎಂಬ ಅಭಿಪ್ರಾಯವನ್ನ ಶಾಲೆಯ ಪ್ರಾಚಾರ್ಯ ಶರಣಪ್ಪ, ವಿನೋದ್ ಇತರರು ಉಪಸ್ಥಿತರಿದ್ದರು. ಕಳಿಸೋದಂಥದ್ದು ಏನಿಲ್ಲ. ನಮ್ಮದ್ರಲ್ಲಿ ವ್ಯವಸಾಯ ಆ ಥರ ಮಾಡ್ತಾರಲ್ಲ ಆ ಥರ ನಮ್ಮದ್ರಲ್ಲಿ ಅಲ್ಲೇ ಪರ್ಮನೆಂಟಾಗಿ ಎಂಪ್ಲಾಯ್ ಆಗಿ ಇಟ್ಕೊಂತಾರೆ. ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡಿ ಕೆಲಸ ಕಲಿಬೇಕು. ನೀವು ಅಲ್ಲಿ ಒಂದು ವರ್ಷದಲ್ಲಿ ಚೆನ್ನಾಗಿ ಕೆಲಸ ಕಲೀರಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ. ನೀವು ಅಲ್ಲೇ ಪರ್ಮನೆಂಟಾಗಿ ಇಟ್ಕೊಂತಾರೆ. ಓಕೆನಾ? ಡೌಟ್ ಇದ್ದರೆ ಕೇಳಿರಿ. ಅಪ್ರೆಂಟಿಸ್ ಬಗ್ಗೆ ಏನು ಸಂಬಳ ಕೊಡ್ತಾರ, ಏನು ಒಂದು ಫೆಸಿಲಿಟಿ ಏನಿಲ್ಲ ಅದ್ರ ಬಗ್ಗೆ ಅತಿ ಕೊಟ್ಟಂಥ ವಿಕಾಸದ ಬಗ್ಗೆ ತುಂಬ ಧನ್ಯವಾದಗಳು. ಇವಾಗ ಈ ಅಪ್ರೆಂಟಿಸ್ ಸಂಬಳ ಬಗ್ಗೆ ನಾವು ಹೇಳ್ತೀವಿ, ಐಟಿಐ ಕಲಿಬೇಕಾದ್ರೆ ಹೇಳ್ತೀವಿ. ಐಟಿಐ ಮುಗಿದ ನಂತರ 1 ವರ್ಷದ ತರಬೇತಿ ಕೊಡ್ತೀವಿ. ಈ ಜನರಲ್ಲೇ ನೋಡಿ ನಮ್ಮ ಇಂಡಸ್ಟ್ರಿಯಲ್ಲಿ ಕೊಡ್ತಕ್ಕಂಥ ಒಂದು ತರಬೇತಿ. ಇದು ಹೆಂಗಂದ್ರೆ ಜಸ್ಟ್ ಐಟಿಐ ನಾವು ಹೆಂಗೆ ಪಾಠ ಇರುತ್ತೆ ಅದರಿಂದ ಪಾಠ ಹೇಳ್ತಿರ್ತಾರೆ. ಒಂದರಲ್ಲಿ ಕೂಡ ಏನಿರ್ತೈತಿ ಪ್ರಾಕ್ಟಿಕಲ್ ಇರ್ತಾರೆ. ಇದೇನು 1 ವರ್ಷ ಆದ ನಂತರ ಇದಕ್ಕೂ ಕೂಡ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮಲ್ಲಿ ಬಂದಂಥ ಸರ್ಟಿಫಿಕೇಟ್ ಅನ್ನು ನೀವು ತೊಗೊಂಡ್ರೆ ಮುಂದೆ ನಿಮಗೆ ಯಾವುದೇ ಈಗ ಐಟಿಐಲಿ ಸಂಬಂಧಪಟ್ಟಂಥ ಈ JDO ಕೋರ್ಸ್ ಇರ್ಬೋದು, ಆಮೇಲೆ ಮುಂದೆ ನಿಮ್ಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರ್ಬೋದು ಅಂತ ಇದಕ್ಕೊಂದು ಅನುಕೂಲ ಆಗ್ತಕ್ಕಂಥ ಒಂದು. ಮತ್ತು ಮುಂದಿನ ಒಂದು ಇದರಲ್ಲಿ ನೀವು ಒಳ್ಳೆ ನೀವು ತರಬೇತಿಯನ್ನು ತೊಗೊಂಡ್ರೆ ಆ ಕಂಪನಿಯವರೇ ಈಗ ಹೇಳಿದಾರಲ್ಲ, ಆ ತರಬೇತಿಯನ್ನು ತೊಗೊಂಡು ನೀವು ಸಕ್ಸಸ್ಫುಲ್ ತರಬೇತಿ ಮುಗಿಸಿರಪ್ಪ ಅಂದರೆ ಅಲ್ಲೇ ನಿಮಗೆ ಜಾಬ್ ಸಿಗೋ ಒಂದು ಫೆಸಿಲಿಟಿ ಇರ್ತಕ್ಕಂಥ